ಪನ್ನೀರ್ ಪ್ರಿಯರಿಗೆ ಆರೋಗ್ಯ ಇಲಾಖೆ ಈಗ ಬಿಗ್ ಶಾಕ್ ಕೊಟ್ಟಿದೆ. ಈಗಾಗಲೇ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಕರ್ನಾಟಕದ ವಿವಿಧ ಹೋಟೆಲ್ಗಳು ಎಲ್ಲ ಕಡೆ ಕೂಡ ಈಗ ರೇಡ್ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಈಗ ಕರ್ನಾಟಕದಲ್ಲಿ 1 ವರ್ಷ ಕೃತಕ ಪನ್ನೀರ್ ಬ್ಯಾನ್ ಆಗಲಿದೆ ಅನ್ನೋದು ಸದ್ಯದ ಮಾಹಿತಿ. ಪನ್ನೀರ್ ಪ್ರಿಯರಿಗೆ ಆರೋಗ್ಯ ಇಲಾಖೆ ಬಿಗ್ ಶಾಕ್ ನೀಡಿದೆ. ಕರ್ನಾಟಕದಲ್ಲಿ 1 ವರ್ಷ ಕೃತಕ ಪನ್ನೀರ್ ಬ್ಯಾನ್ ಆಗಲಿದೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಕೃತಕ ಪನ್ನೀರ್ ಬಳಕೆಯಾಗ್ತಾ ಇದೆ ಅಂತೆ. ಸಾಮಾನ್ಯ ಡೈರಿ ಪನ್ನೀರ್ ಬದಲಿಗೆ ಕೃತಕ ಪನ್ನೀರ್ ಬಳಕೆಯಾಗ್ತಾ ಇದೆ. ಅನ್ಲಾಕ್ ಪನ್ನೀರ್ ಅನ್ನ ಗ್ರಾಹಕರಿಗೆ ನೀಡುತ್ತಿರುವಂತಹ ಆರೋಪ ವ್ಯಕ್ತವಾಗ್ತಾ ಇದೆ. ಈಗ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಪನ್ನೀರ್ ಬ್ಯಾನ್. ಬೆಳ್ಳಂಬೆಳಗ್ಗೆ ಆರೋಗ್ಯ ಇಲಾಖೆ ಈಗ ಅಲರ್ಟ್ ಆಗಿದ್ದು ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಿಗೆ ಬಿಗ್ ಶಾಕ್ ನೀಡಿದ್ದಾರೆ ಈಗ ಆರೋಗ್ಯ ಇಲಾಖೆಯ ಅಧಿಕಾರಿಗಳು. ಸಾಮಾನ್ಯ ಡೈರಿ ಪನ್ನೀರ್ ಬದಲಿಗೆ ಕೃತಕ ಪನ್ನೀರನ್ನು ಮಾರಾಟ ಮಾಡಲಾಗ್ತಾ ಇದೆ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಇನ್ನು ಅದನ್ನು ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಬಳಸ್ತಾ ಇದ್ದಾರಂತೆ. ಅನ್ಲಾಕ್ ಪನ್ನೀರನ್ನು ಗ್ರಾಹಕರಿಗೆ ನೀಡ್ತಾ ಇದ್ದಾರಂತೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ಪನ್ನೀರೀಗ ಬ್ಯಾನ್ ಆಗುವಂತ ಸಂದೇಹವಿದೆ. ಪನ್ನೀರ್ ಪ್ರಿಯರಿಗೆ ಈಗ ಆರೋಗ್ಯ ಇಲಾಖೆ ಬಿಗ್ ಶಾಕ್ ನೀಡಿದೆ. ಮೊನ್ನೆ ಕೃತಕ ತುಪ್ಪ, ಅದರ ಹಿಂದೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಈ ಕಾಯ್ದಿರಿಸಿದಂಥ ಚಿಕನ್ ಆಗಿರಲಿ ಅಥವಾ ಇನ್ನಿತರ ಆಹಾರ ಪದಾರ್ಥಗಳನ್ನು ಮೊನ್ನೆ ರೇಡ್ ಮಾಡಿದರು. ಅದಾದ ನಂತರದಲ್ಲಿ ಬೆಂಗಳೂರಿನ ಅದೆಷ್ಟೋ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಈ ರೀತಿಯಾದಂಥ ಕಳಪೆ ಗುಣಮಟ್ಟದ ಆಹಾರ ಸಿಗ್ತಾ ಇದೆ ಅಂತ ಆರೋಗ್ಯ ಇಲಾಖೆ ಮೊನ್ನೆ ಮಾಹಿತಿ ನೀಡಿತ್ತು. ಇದೀಗ ಪನ್ನೀರ್ ಪ್ರಿಯರಿಗೂ ಕೂಡ ಆರೋಗ್ಯ ಇಲಾಖೆ ಬಿಗ್ ಶಾಕ್ ನೀಡಿದೆ. ಹಾಗಾದರೆ ಏನಿದು ಕೃತಕ ಪನ್ನೀರ್? ಅನ್ಲಾಕ್ ಪನ್ನೀರ್ ಸಾಮಾನ್ಯ ಪನ್ನೀರ್ನಂತೆ ಕಾಣುತ್ತೆ ನೋಡೋಕೆ. ಅಸಲಿ ಪನ್ನೀರ್ಗೆ ಪರ್ಯಾಯವಾಗಿರುವಂಥ ಪನ್ನೀರ್ ಇದಾಗಿದೆ. ಅನ್ಲಾಕ್ ಪನ್ನೀರನ್ನು ತಯಾರಿಸಲು ಹಾಲು ಬದಲಿಗೆ ವೆಜಿಟೇಬಲ್ ಫ್ಯಾಟ್ ಫಾರ್ಮ್ ಆಯಿಲ್ ಅನ್ನು ಸ್ಟಾರ್ಚ್ ಕೂಡ ಇದರಲ್ಲಿರುತ್ತೆ. MLC ಫೈರ್ಗಳನ್ನು ಬಳಸಿ ತಯಾರಿಸುವಂಥ ಪನ್ನೀರ್ ಇದಾಗಿದೆ. ಕೃತಕ ಪನ್ನೀರ್ ಉತ್ಪಾದನಾ ವೆಚ್ಚ ಅತ್ಯಂತ ಕಡಿಮೆಯಾಗಿದೆ. ಹೀಗಾಗಿ ಇದರ ಬಳಕೆ ಜಾಸ್ತಿ ಆಗುತ್ತೆ. ಅಸಲಿ ಪನ್ನೀರ್ ಕೇವಲ ಹಾಲಿನಿಂದ ತಯಾರಾಗುತ್ತೆ. ಅಸಲಿ ಪನ್ನೀರ್ನಲ್ಲಿ ನೈಸರ್ಗಿಕ ಹಾಲಿನ ಕೊಬ್ಬು ಇರುತ್ತದೆ. ಬಟ್ ಇದರಲ್ಲಿ ವೆಜಿಟೇಬಲ್ ಫ್ಯಾಟ್ ಫಾರ್ಮ್ ಆಯಿಲ್, ಸ್ಟಾರ್ಚ್, MLC ಫೈರ್ಗಳನ್ನು ಬಳಸಿ ಈ ಪನ್ನೀರನ್ನು ತಯಾರಿಕೆ ಮಾಡ್ತಾರೆ. ಇದರಿಂದ ಆರೋಗ್ಯಕ್ಕೆ ಕುತ್ತು ಅನ್ನೋದು ಆರೋಗ್ಯ ಇಲಾಖೆಯ ವಾದ ಆಗಿದೆ. ಈಗ ಅಸಲಿ ಪನ್ನೀರ್ ಕೇವಲ ಹಾಲಿನಿಂದ ತಯಾರಾಗುತ್ತೆ. ಅಸಲಿ ಪನ್ನೀರ್ನಲ್ಲಿ ನೈಸರ್ಗಿಕ ಹಾಲಿನ ಕೊಬ್ಬು ಇರುತ್ತದೆ. ಹೀಗಾಗಿ ಕೃತಕ ಪನ್ನೀರ್ ಬೆಲೆ ಕಡಿಮೆ, ಲಾಭ ಹೆಚ್ಚು. ಹೀಗಾಗಿ ಇದನ್ನೇ ಬಳಕೆ ಮಾಡ್ತಾರೆ ರೆಸ್ಟೋರೆಂಟ್ಗಳಲ್ಲಿ. ಹೇಗಾದರೂ ಮಾಡಿ ದುಡ್ಡು ಉಳಿಸಬೇಕು. ದುಡ್ಡು ಉಳಿಸೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಕೃತಕ ಪನ್ನೀರನ್ನು ಬಳಕೆ ಮಾಡ್ತಾ ಇದ್ದಾರೆ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಅನ್ನೋದು ಆರೋಗ್ಯ ಇಲಾಖೆಯ ಒಂದು ವಾದ ಆಗಿದೆ. ಈಗ ಅದೇ ಕಾರಣಕ್ಕೆ ಕೃತಕ ಪನ್ನೀರ್ ಹೆಚ್ಚಾಗಿ ಬಳಕೆಯಾಗ್ತಾ ಇದೆ ರೆಸ್ಟೋರೆಂಟ್ಗಳಲ್ಲಿ ಅನ್ನೋದು ಆರೋಗ್ಯ ಇಲಾಖೆಯ ಒಂದು ಬಿಗ್ ಶಾಕ್ ಈಗ.